ಬೆಂಗಳೂರಿನಲ್ಲಿ ಮಳೆ ಬಂತು ಅಂದರೆ ಯಾವ ಭಾಗದಲ್ಲಿ ಏನೇನು ಅನಾಹುತ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಏನು ಕೆಲವೇ ಹೊತ್ತಿನ ಮಳೆಗೆ ಆ ಬ್ರ್ಯಾಂಡ್ ಬೆಂಗಳೂರು ತಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದ ರೀತಿಯಲ್ಲಿ ಒಂದು ರೀತಿ ಒಳಗಾಗುತ್ತೆ ಅಂತ ಹೇಳ್ಬೋದು. ನನಗೆ ಸದ್ಯಕ್ಕೆ ಬೆಂಗಳೂರಿನ ವಿಠಲ್ ಮಲೆ ರಸ್ತೆಯಲ್ಲಿ ನೋಡ್ತಾ ಇರ್ಬೋದು. ಏನು ಈ ಸ್ವಲ್ಪ ಹೊತ್ತಷ್ಟೇ ಸುರಿದಂಥ ಒಂದು ಧಾರಾಕಾರ ಅಬ್ಬರದ ಮಳೆಯ ಹಿನ್ನೆಲೆ ರಸ್ತೆಯ ಮೇಲೆ ಯಾವ ರೀತಿ ಮಳೆ ನೀರು ನಿಂತಿದೆ ಅನ್ನೋದನ್ನ ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ನಿಜಕ್ಕೂ ಕೂಡ ಏನು ಈ ರೀತಿ ಒಂದು ರಸ್ತೆ ಒಂದು ರೀತಿಯ ಸರೋವರದಂತೆ ಭಾಸವಾಗ್ತಾ ಇದೆ. ರಸ್ತೆ ಮೇಲೆ ವಿಪರೀತವಾದಂತಹ ನೀರು ನಿಂತಿರುವಂತ ಒಂದು ಪರಿಣಾಮ ಇಲ್ಲಿ ವಾಹನಗಳ ಹೋರಾಟ ಕಷ್ಟ ಆಗ್ತಾ ಇದೆ. ಏನು ಒಂದು ಸ್ಲೋ ಮೂವಿಂಗ್ ಕಂಡು ಬರ್ತಾ ಇದೆ. ಟ್ರಾಫಿಕ್ ಕೂಡ ಇದು ಕಾರಣ ಆಗ್ತಾ ಇದೆ. ಸೊ ಈಗ ಏನು ಮಳೆ ಬಿದ್ದು ನಿಂತಿರೋದ್ರಿಂದ ಈಗಾಗಲೇ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿರ್ತಕ್ಕಂಥದ್ದು ಬೆಂಗಳೂರಿನ ಹಲವಾರು ರಸ್ತೆಗಳಲ್ಲಿ ಈ ರೀತಿಯ ಒಂದು ದೃಶ್ಯಗಳು ಕಂಡು ಬರ್ತಾ ಇದೆ. ರಸ್ತೆ ಮೇಲೆ ಮಳೆ ನೀರು ನಿಂತಿರುವಂತ ಪರಿಣಾಮ ಏನು ವಾಹನಗಳ ಹೋರಾಟಕ್ಕೆ ತೀವ್ರ ಸಮಸ್ಯೆ ಕೂಡ ರೀ. ಇನ್ಮೇಲೆ ಮನೆ ಕೆಲ್ಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲ್ಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್ ಇದೆ. ಪಾದಚಾರಿಗಳ ಹೋರಾಟ ಕೂಡ ಸಮಸ್ಯೆ ಆಗ್ತಾ ಇದೆ. ಸೊ ಬಿಬಿಎಂಪಿ ಏನು ರೆಸ್ಪಾನ್ಸ್ ಟೀಮ್ ಏನಿದೆ ಕೂಡಲೇ ಈ ಒಂದು ರಸ್ತೆಯಲ್ಲಿದ್ದಂತ ನೀರನ್ನ ತೆರವು ಮಾಡತಕ್ಕಂಥ ನಿಟ್ಟಿನಲ್ಲಿ ಕಾರ್ಯಾಚರಣೆಯನ್ನ ಕೂಡಲೇ ಮಾಡಬೇಕಾಗಿದೆ. ಇಲ್ಲವಾದ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಅಥವಾ ಏನು ಮಳೆ ಬಿದ್ದಂತ ಒಂದು ಈ ಸಂದರ್ಭದಲ್ಲಿ ಬೆಂಗಳೂರಿನಾದ್ಯಂತ ಟ್ರಾಫಿಕ್ನ ಒಂದು ಕಿರಿಕಿರಿ ಮತ್ತಷ್ಟು ಹೆಚ್ಚಾಗುತ್ತೆ. ಈ ರೀತಿ ಮಳೆ ನೀರು ನಿಂತಿರೋದ್ರಿಂದ ಸಾಕಷ್ಟು ಅವಾಂತರಗಳಿಗೂ ಅವಘಡಗಳಿಗೂ ಕೂಡ ಇದು ಕಾರಣ ಆಗ್ಬೋದು. ಈಗಾಗಲೇ ಏನು ವಿಠಲ್ ಮಲೆ ರಸ್ತೆ ಇಂದ ರಿಚ್ಮಂಡ್ ಟೌನ್ ಕಡೆಗೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ಈಗಾಗಲೇ ಟ್ರಾಫಿಕ್ ಕಂಡು ಬರ್ತಾ ಇದೆ. ರಸ್ತೆ ಮೇಲೆ ನೀರು ಈಗ ನೀವು ನೋಡ್ತಾ ಇದ್ದೀರಾ, ಇದು ಸಂಚಾರಕ್ಕೆ ತೀವ್ರ ಅಡ್ಡಿಯನ್ನು ಕೂಡ ಉಂಟು ಮಾಡ್ತಾ ಇದೆ. ರಸ್ತೆ ಎಲ್ಲಿದೆ, ನೀರು ಎಲ್ಲಿದೆ ಅನ್ನೋದು ಕೂಡ ವಾಹನ ಸವಾರಿಗೆ ಗೊತ್ತಾಗ್ತಾ ಇಲ್ಲ. ಅದರಲ್ಲೂ ಕೂಡ ದ್ವಿಚಕ್ರ ವಾಹನ ಸವಾರಿಗೆ ಇನ್ನಷ್ಟು ತೀವ್ರ ಸಮಸ್ಯೆ ಆಗ್ತದೆ ಅಂತ ಹೇಳ್ಬೋದು. ಇನ್ನದು ಕೂಡ ಬಿಬಿಎಂಪಿ ಈ ರೀತಿ ಎಲ್ಲೆಲ್ಲಿ ರಸ್ತೆ ಮೇಲೆ ನೀರು ನಿಂತಿದೆ ಕೂಡಲೇ ಅದನ್ನ ತೆರವು ಮಾಡಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಎಲ್ಲರ ಒಂದು ಆಗ್ರಹವಾಗಿದೆ. ಕ್ಯಾಮರಾ ಪರ್ಸನ್ ನವೀನ್ ಜೊತೆ ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.